ದೊಡ್ಡದಾದ ಒಂದು ಬಾಟಲ್ ಸ್ಕಾಚ್ ಸೋಹಮ್ ಹೊಟ್ಟೆಗಿಳಿಸಿದ. ಏಯ್ ಬಾರೋ ಇಲ್ಲಿ, ಇನ್ನೊಂದು ಬಾಟಲ್ ತಗೊಂಡ್ಬಾರೋ ಎಂದು ಅಲ್ಲಿರುವ ಸಪ್ಲೈಯರ್ ಹುಡುಗನಿಗೆ ಆರ್ಡರ್ ಮಾಡಿದ್ದ. ಆ ಬಡಕಲು ದೇಹದ ಚಿಕ್ಕ ಹುಡುಗ ಸೋಹಮ್ ಆಗಲೇ ಕುಳಿತುಕೊಳ್ಳಲು ಆಗದಂತೆ ಓಲಾಡುತ್ತಿರುವುದು ನೋಡಿ ಹತ್ತಿರ ಬಂದು, ಅಣ್ಣ ನಿಮಗೆ ಈಗಲೇ ಜಾಸ್ತಿ ಆಗಿದೆ, ಕಾರ್ ಬೇರೆ ತಂದಿದ್ದೀರಾ, ಡ್ರೈವಿಂಗ್ ಮಾಡೋಕೆ ಕಷ್ಟ ಆಗಬಹುದು, ಈಗ ಕುಡಿದಿದ್ದು ಸಾಕು, ಆಟೋ ಹಿಡ್ಕೊಂಡು ಮನೆಗೆ ಹೋಗಿ ಎಂದ ನಯವಾಗಿ. ಅವನಿಗೇನು ಗೊತ್ತು ಇವನೊಬ್ಬ ತಲೆ ಕೆಟ್ಟವ ಎಂದು. ಹೇಯ್ ಬಾರೋ ಇಲ್ಲಿ ಎಂದು ಆ ಹುಡುಗನನ್ನು ಹತ್ತಿರ ಕರೆದ ಸೋಹಮ್ ಹೆದರುತ್ತಲೇ ಹತ್ತಿರ ಬಂದು ನಿಂತ ಹುಡುಗನಿಗೆ, ನೋಡೋಕೆ ಒಳ್ಳೆ ಆಯ್ಕೊಂಡ್ ತಿನ್ನೋ ಹಾಗಿದ್ಯಾ, ನಾನು ಕೊಡೋ ಟಿಪ್ಸ್ಗೆ ಕೈ ಚಾಚುವ ನೀನು ನನಗೆ ಬುದ್ಧಿ ಹೇಳ್ತೀಯಾ, ಮುಸುಡಿಗೆ ಬಿಟ್ಟ ಅಂದ್ರೆ ಎಂದು ಕೈ ಮುಷ್ಟಿ ಕಟ್ಟಿ ಎತ್ತಿದ ಕೈಯನ್ನು ಅಲ್ಲಿಯ ಮ್ಯಾನೇಜರ್ ತಡೆದಿದ್ದ. ಕ್ಷಮಿಸಿಬಿಡಿ ಸರ್, ಅವನು ಇನ್ನೂ ಚಿಕ್ಕವ, ಓದುವ ಹುಡುಗ, ರಾತ್ರಿ ಹೊತ್ತು ಪಾರ್ಟ್ ಟೈಮ್ ಜಾಬ್ ಮಾಡ್ತಾನೆ, ಹೊಸಬ ಅಲ್ವಾ, ಹಾಗಾಗಿ ಇಲ್ಲಿ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ, ಇನ್ನೊಂದ್ಸಲ ಹೀಗಾಗಲ್ಲ ಎಂದು ಕೈ ಮುಗಿದ. ಹಾಗ್ ಬಾ ದಾರಿಗೆ. ಹಾಗೆ ಇನ್ನೊಂದು ವಿಷಯ, ನಾನ್ಯಾರು ಅಂತ ಗೊತ್ತಲ್ಲ? ಮಿಸ್ಟರ್ ರಾಜೇಂದ್ರ ಚತುರ್ವೇದಿ ಅವರ ಕಿರಿಯ ಪುತ್ರ. ನನಗೆ ನಿನ್ನ ಈ ಬಾರನ್ನೇ ಪರ್ಚೇಸ್ ಮಾಡೋ ಕೆಪಾಸಿಟಿ ಇದೆ, ಆದರೆ ನಮ್ ಡ್ಯಾಡ್ ರಾಜೇಂದ್ರ ಅವರು ಪರ್ಮಿಷನ್ ಕೊಡಬೇಕಷ್ಟೆ. ಅವರು ಕೊಡಲ್ಲ ಬಿಡು, ಅವರಿಗೆ ನನಗಿಂತ ಆ ಶಿವಮ್ ಅಂದ್ರೇನೆ ಹೆಮ್ಮೆ ಜಾಸ್ತಿ. ಅಲ್ಲ ಹೆಮ್ಮೆ ಜಾಸ್ತಿ. ಎಂದವ ತನ್ನ ಜೇಬು ತಡಕಾಡಿ 500ರ ನೋಟುಗಳನ್ನು ತಾನು ಕುಳಿತು ಕುಡಿದ ಟೇಬಲ್ ಮೇಲೆ ಎಸೆದವ. ತಗೋ, ನಿನಗೆ ಆ ಹುಡುಗನಿಗೆ ಟಿಪ್ಸ್ ಸೇರ್ಸಿ ಪೇ ಮಾಡಿದ್ದೀನಿ, ಬರ್ಲಾ ಎಂದವ ತೂರಾಡುತ್ತಲೇ ತನ್ನ ಕಾರ್ ಪಾರ್ಕಿಂಗ್ ಮಾಡಿದ ಕಡೆ ನಡೆದಿದ್ದ. ಇವನ ದರ್ಪವನ್ನು ನೋಡಿ ಆ ಬಾರ್ನ ಮ್ಯಾನೇಜರ್ಗೆ 2 ಬಾರಿಸಬೇಕೆನ್ನುವಷ್ಟು ಸಿಟ್ಟು ಬಂದಿತ್ತು. ಅವನನ್ನೇ ಹಿಂಬಾಲಿಸಿ ಬಂದ ಅರ್ಜುನ್ ಇವನ ಇಳಿಯದ ಅಹಂ ಅವತಾರಗಳನ್ನು ನೋಡಿ ತಲೆ ಚಚ್ಚಿಕೊಂಡು ಸೋಹಮ್ ಕಾರ್ ಮೆಲ್ಲಗೆ ಅಲ್ಲಿಂದ ಹೊರಟಿದ್ದು ನೋಡಿ ಇನ್ನು ಮನೆ ಸೇರಿಕೊಳ್ಳುತ್ತಾನೆ ಎಂದು ಯೋಚಿಸಿ ತನ್ನ ಮನೆ ದಾರಿ ಹಿಡಿದಿದ್ದ. ಧರಣಿಯ ಕೈಗಳು ಶಿವಮ್ನ ತಲೆಗೂದಲಲ್ಲಿ ಆಡುತ್ತಿತ್ತು. ಆಯಿಲ್ ಹಾಕಿ ತಲೆಗೆ ಮಸಾಜ್ ಮಾಡುತ್ತಿದ್ದಳು ಗಂಡನಿಗೆ. ಧರಣಿ ಚೇರಿನ ಮೇಲೆ ಕುಳಿತು ತನ್ನ ಕೆಲಸ ಮಾಡುತ್ತಿದ್ದರೆ ಶಿವಮ್ ನೆಲದ ಮೇಲೆ ಹಾಯಾಗಿ ಕಾಲು ಚಾಚಿ ಕುಳಿತಿದ್ದ. ತಲೆಯ ಜೊತೆಗೆ ಕುತ್ತಿಗೆ ಹೆಗಲಿಗೂ ಮಸಾಜ್ ಮಾಡುತ್ತಿದ್ದಾಳೆ ಧರಣಿ. ಶಿವಮ್ಗೆ ತುಂಬಾನೇ ರಿಲೀಫ್ ಆದಂತಹ ಅನುಭವ. ಮದುವೆಯಾಗಿ ತಿಂಗಳುಗಳೇ ಉರುಳಿದರು ಎಂದು ಹೆಂಡತಿಯ ಮುಂದೆ ಇಂಥದ್ದೊಂದು ವಿನಂತಿ ಇಟ್ಟಿರಲಿಲ್ಲ. ಇಂದು ಧರಣಿ ಶಿವಮ್ನ ಮುಖ ನೋಡಿಯೇ ಗಮನಿಸಿದ್ದಳು. ಧರಣಿಯ ಬಳಿ ಮಾತನಾಡುವಾಗಲೇ ಪದೇ ಪದೇ ಕುತ್ತಿಗೆ ಹಾಗೂ ಹಣೆಯನ್ನು ಒತ್ತಿಕೊಳ್ಳುತ್ತಿದ್ದ ಶಿವಮ್. ಎಂದೂ ಇಲ್ಲದವ ಇಂದು ನನಗೆ ಆಯಿಲ್ ಮಸಾಜ್ ಮಾಡು ಎಂದು ಕೇಳಿದಾಗ ಆಶ್ಚರ್ಯವಾಗಿತ್ತವಳಿಗೆ. ಮತ್ತು ಹತ್ತಿರಕ್ಕೆ ವಾಲಿ ಕಣ್ಣು ಮುಚ್ಚಿ ಕುಳಿತವನ ಕಂಡು ಅವಳ ಮೈಮನವೆಲ್ಲ ತಲ್ಲಣಿಸಿದ ಅನುಭವ. ತನ್ನ ನವಿರಾದ ಕೈ ಬೆರಳುಗಳಿಂದ ಅವನ ಹಣೆಯನ್ನು ಮೆಲ್ಲಗೆ ಮಸಾಜ್ ಮಾಡತೊಡಗಿದಳು. ಅವನ ಸನಿಹಕ್ಕೆ ಅವಳ ಮನಸ್ಸು ಕುಣಿಯುತ್ತಿತ್ತು. ಬಲ ಕಿವಿಯ ಕೆಳಗೆ ಕುತ್ತಿಗೆಯ ಬಳಿ 3 ನಕ್ಷತ್ರಗಳ ಚಿಕ್ಕ ಹಚ್ಚೆ ಹಾಕಿಸಿದ್ದ. ಟ್ರ್ಯಾಕ್ ಪ್ಯಾಂಟ್ ತೊಟ್ಟು ಬರೀ ಬೆಳ್ಳನೆಯ ಮೈ ಮೇಲೆ ಆ ಹಚ್ಚೆ ಎದ್ದು ಕಾಣುತ್ತಿತ್ತು. ಮೆಲ್ಲಗೆ ತನ್ನ ಬೆರಳುಗಳಿಂದ ಆ ಹಚ್ಚೆಯನ್ನು ಒಮ್ಮೆ ಸವರಿ ನಕ್ಕಳು. ಧರಣಿಯ ಮಸಾಜ್ ಮುಗಿದರೂ ಶಿವಮ್ ಇನ್ನೂ ಮಂಪರಿನಲ್ಲಿದ್ದ. ಶಿವಮ್ ಹೇಳಿ, ಹೋಗಿ ಸ್ನಾನ ಮಾಡಿ ಎಂದು ಧರಣಿ ಮೆಲ್ಲಗೆ ಕರೆದಾಗ ಹೂ ಎಂದು ತಲೆ ಎತ್ತಿದವ ಹೆಂಡತಿಯ ಮೊಗವನ್ನು ನೋಡಿ ನಕ್ಕು. ಥ್ಯಾಂಕ್ ಯು ಡಿಯರ್, ನಿನ್ನಿಂದ ದೊಡ್ಡ ತಲೆಭಾರ ಇಳಿದಂತೆ ಫೀಲ್ ಆಗ್ತಾ ಇದೆ ಎಂದು ತಕ್ಷಣ ಧರಣಿಯ ಬಲಗೈ ಎಳೆದು ಮುದ್ದಾದ ಅಂಗೈ ಮೇಲೆ ಬೆಚ್ಚನೆಯ ತುಟಿಯೂರಿ ಮುತ್ತಿಟ್ಟು ಮತ್ತೆ ಧರಣಿಯ ಕಡೆ ನೋಡದೆ ತನ್ನ ಟವಲ್ ಹಿಡಿದು ಸೀದಾ ಬಾತ್ರೂಮ್ ಕಡೆ ನಡೆದಿದ್ದ. ಅವನು ಮಾಡಿದ ಅವಾಂತರಕ್ಕೆ ಹುಡುಗಿಗೆ ಮಾತ್ರ ಕರೆಂಟ್ ಹೊಡೆದ ಅನುಭವ. ಮೈಯೆಲ್ಲ ಮಿಂಚಿನ ಸಂಚಾರ. ಅಂಗೈಯನ್ನು ಪದೇ ಪದೇ ನೋಡಿಕೊಂಡಳು. ಅವಳ ಕೆನ್ನೆಯಾಗಲೇ ಕೆಂಬಣ್ಣಕ್ಕೆ ತಿರುಗಿತ್ತು. ಬಾತ್ರೂಮ್ ಬಾಗಿಲಲ್ಲಿ ನಿಂತು ಇದನ್ನು ನೋಡಿದ ಶಿವಮ್ಗೆ ತಾನು ಮಾಡಿದ ಕೆಲಸ ನೆನೆದು ಹಿಂದಲೇ ಸವರಿಕೊಂಡು ನಕ್ಕಿದ. ಶರತ್ ಹಾಗೂ ವಾರಿದಾಳ ಮದುವೆ ಫಿಕ್ಸ್ ಆಗಿತ್ತು. ಧರಣಿಯ ಮದುವೆಯಾದ ನಂತರ ಮೌನಿಯಾಗಿದ್ದ ಶರತ್ ಟ್ರೀಟ್ಮೆಂಟ್ ಮುಗಿದ ಮೇಲೆ ನೆಲದ ಮೇಲೆ ಕಾಲು ಊರಿ ನಡೆಯಲು ಪ್ರಯತ್ನಿಸುತ್ತಿದ್ದ. ಆಗೆಲ್ಲ ಅವನಿಗೆ ಹೆಗಲಾದವಳು ವಾರಿದಾ. ಶರತ್ನ ತಾಯಿ ಎಷ್ಟು ಸಾರಿ ಹೇಳಿದ್ದರೂ ಕಳೆದು ಹೋಗಿದ್ದರ ಬಗ್ಗೆ ಕೊರಗುವ ಬದಲು ಮುಂದಿನ ಜೀವನವನ್ನು ಚೆನ್ನಾಗಿ ಬದುಕುವುದು ಕಲಿಯಬೇಕು. ವಾರಿದಾ ನಿನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾಳೆ, ಅವಳೇ ನಿನಗೆ ಸರಿಯಾದ ಜೋಡಿ, ಒಮ್ಮೆ ಅವಳ ಬಳಿ ಮಾತನಾಡಿ ನೋಡು ಎಂದಿದ್ದರು. ತಾಯಿಯ ಮಾತು ಶರತ್ಗೆ ಸರಿ ಅನಿಸಿತು. ವಾರಿದಾ, ನಾನು ಧರಣಿಯನ್ನು ಪ್ರೀತಿಸಿದ್ದು ನಿಜ, ಆದರೆ ಈಗ ಅವಳು ಬೇರೆಯವರ ಸ್ವತ್ತು. ಮೋಸ್ಟ್ಲಿ ನಾನೇ ಅವಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆ ಅನ್ಕೋತೀನಿ.
ಅವಳ ಸಲಿಗೆ ಗೆಳೆತನವನ್ನು ಪ್ರೀತಿ ಎಂದುಕೊಂಡು ಬಿಟ್ಟೆ. ಈಗೀಗ ಆ ಭ್ರಮೆಯಿಂದ ಹೊರಗೆ ಬರುತ್ತಿದ್ದೇನೆ. ನಿನಗೆ ಒಪ್ಪಿಗೆ ಇದ್ದರೆ ನನ್ನ ಬಾಳ ಸಂಗಾತಿಯಾಗಿ ಕೊನೆವರೆಗೂ ಜೊತೆಯಾಗೇ ಇರುವೆಯಾ ಎಂದು ಅಂದು ದೇವಸ್ಥಾನಕ್ಕೆಂದು ಶರತ್ ಒಟ್ಟಿಗೆ ವಾರಿದಾಳು ಪೂಜೆಗೆ ಹೋದಾಗ ತನ್ನ ಮನಸ್ಸಿನ ಮಾತನ್ನು ಅವಳ ಮುಂದಿಟ್ಟಿದ್ದ. ಇದನ್ನು ಕೇಳಿದ ವಾರಿದ ನಂಬಲಾಗದವಳಂತೆ ಕಣ್ಣರಳಿಸಿದಳು. ಶರತ್ನ ಕಾಲ ಬಳಿ ಕುಸಿದು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಅಳುವಿನ ಕಾರಣ ಕೇಳಿದ್ದಕ್ಕೆ ಮೌನ ತಾಳಿದ್ದಳು. ತನ್ನ ಪ್ರೀತಿ ಮರೀಚಿಕೆ ದಕ್ಕುವುದೇ ಇಲ್ಲ ಎಂದುಕೊಂಡವಳ ಮಡಿಲೇರಿತ್ತು ಶರತ್ನ ಪ್ರೀತಿ. ಆದರೆ ನಿನ್ನನ್ನು ನಾನು ತುಂಬ ವರ್ಷಗಳಿಂದ ಪ್ರೀತಿಸುತ್ತಿದ್ದೇನೆ ಎಂದು ಮಾತ್ರ ಬಾಯಿ ಬಿಡಲಿಲ್ಲ ವಾರಿದ. ವಾರಿದ, ನೀನು ಬೇಜಾರಾಗಲ್ಲ ಅಂದ್ರೆ ಒಂದು ಮಾತು ಹೇಳಲಾ? ಕೇಳಲೋ ಬೇಡವೋ ಎಂಬ ಗೊಂದಲದಲ್ಲೇ ಪ್ರಶ್ನಿಸಿದ ಶರತ್. ಬಹಳ ಖುಷಿಯಾಗಿದ್ದ ವಾರಿದ ಶರತ್ನನ್ನು ವಾಕ್ ಎಂದು ಕರೆದುಕೊಂಡು ಬಂದಿದ್ದಳು. ಅದಕ್ಕೇನಂತೆ ಶರತ್, ಹೇಳು ಎಂದಳು ಬಹಳ ಖುಷಿಯಾಗಿ. ನಮ್ಮ ಮದುವೆಗೆ ಧರಣಿಯನ್ನು ಒಂದು ಮಾತು ಕರೆದರೆ ಹೇಗೆ ಅಂತ. ಇಬ್ಬರಿಗೂ ಬಾಲ್ಯದ ಗೆಳತಿ. ಆಗಿದ್ದು ಹಾಗೆ ಹೋಗಿದೆ. ಅದನ್ನು ಬೆಳೆಸಿಕೊಳ್ಳುತ್ತಾ ಹೋದರೆ ಚೆನ್ನಾಗಿರಲ್ಲ ಅಲ್ವಾ ಎಂದ ಮೆಲ್ಲಗೆ. ಧರಣಿಯ ಹೆಸರು ಕೇಳುತ್ತಿದ್ದಂತೆ ವಾರಿದಳ ಮುಖ ಕಪ್ಪಿಟ್ಟಿತು. ತಕ್ಷಣ ಸುಧಾರಿಸಿಕೊಂಡವಳು, ನಮ್ಮ ಥರ ಸಿಂಪಲ್ ಮದುವೆಗೆಲ್ಲ ಅವಳೆಲ್ಲಿ ಬರ್ತಾಳೆ ಶರತ್. ಅವಳದು ಈಗ ಐಫೈ ಲೈಫ್. ತುಂಬ ಬದಲಾಗಿರುತ್ತಾಳೆ. ಟೈಮ್ ಸಿಗುತ್ತೋ ಇಲ್ವೋ ಎಂದಳು ವಾರಿದ. ನೋಡೋಣ, ಒಮ್ಮೆ ಹೋಗಿ ಇಬ್ಬರು ಕರೆದು ಬರೋಣ. ಬರುವುದು ಬಿಡುವುದು ಅವರಿಷ್ಟ ಎಂದ ಶರತ್ಗೆ ತಿಳಿದಿಲ್ಲ ವಾರಿದಾಳ ಒಳಮನಸ್ಸು. ಮೊದಲೆಲ್ಲ ವಾರಿದಾಳಿಗೆ ಧರಣಿ ಎಂದರೆ ಪ್ರಿಯವೇ. ಧರಣಿ ಓದುವುದರಲ್ಲೂ ಮುಂದು, ನೋಡುವುದಕ್ಕೂ ಸರಳ ಸುಂದರಿ. ತಾಯಿಗೆ ಸುಲಭವಾಗಲೆಂದು ಪಾರ್ಟ್ ಟೈಮ್ ಜಾಬ್ ಮಾಡಿ ಓದುತ್ತಿದ್ದಳು. ಧರಣಿಯನ್ನು ಎಲ್ಲರೂ ಹೊಗಳುತ್ತಿದ್ದರು. ಹಾಗೆಲ್ಲ ಅವಳಿಗೆ ಜೊತೆಗಿದ್ದ ವಾರಿದಾಳಿಗೆ ಕಿರಿಕಿರಿ ಎನಿಸುತ್ತಿತ್ತು. ಜೊತೆಗೆ ಶರತ್ನ ಪ್ರೀತಿ ಧರಣಿ ಎಂದು ತಿಳಿದಾಗ ಅಸೂಯೆ ಜೊತೆಗೆ ತೋರಿಕೊಳ್ಳಲಾಗದ ದ್ವೇಷವೂ ಶುರುವಾಯಿತು. ಈಗಲೂ ವಾರಿದಾಳಿಗೆ ಧರಣಿಯ ಮುಖ ನೋಡಲು ಇಷ್ಟ ಇಲ್ಲ. ಆದರೆ ಶರತ್ ನಿರ್ಧಾರವನ್ನು ತಿರಸ್ಕರಿಸುವಂತಿಲ್ಲವಾದ್ದರಿಂದ ಸುಮ್ಮನೆ ಇದ್ದಾಳೆ ಅಷ್ಟೇ. ಶಿವಂ ಫ್ರೆಶ್ ಆಗಿ ಕೆಳಗೆ ಬಂದವ ಹೆಂಡತಿಯನ್ನು ಕರೆಯುತ್ತಾ, ಧರಣಿ, ಒಂದು ಕಪ್ ಕಾಫಿ ತಾ ಎಂದ. ಅಡಿಗೆ ಮನೆಯಲ್ಲಿದ್ದ ಧರಣಿ ಶಿವಂಗಾಗಿ ಕಾಫಿ ಬೆರೆಸತೊಡಗಿದಳು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಸುಲೋಚನಾ, ಶಿವಂ, ಹಳ್ಳಿಗೆ ಹೋಗುವುದರ ಬಗ್ಗೆ ಏನು ಯೋಚಿಸಿದ್ರಿ ಕೇಳಿದರು. ಹ್ಞೂ ಮೋಮ್, ಹೋಗ್ಬೇಕು. ನಾಳೆ ಸಂಜೆ ಹೊರಡುತ್ತೇವೆ. 2 ದಿನ ಅಷ್ಟೇ, ಮತ್ತೆ ವಾಪಸ್ ಬರಬೇಕು. ಧರಣಿಗೆ ಕ್ಲಾಸ್ ಇದೆಯಲ್ಲ ಎಂದ ಶಿವಂ. ಅವನ ಮಾತು ಕೇಳಿಸಿಕೊಳ್ಳುತ್ತಾ ಆಗಷ್ಟೇ ಒಳಬಂದ ರಾಜೇಂದ್ರರವರು, ಏನೋ ಮಗನೇ, ಬರೀ ಆಫೀಸ್ ಕೆಲಸ ಅಂತಾನೇ ಆಯ್ತು. ಹನಿಮೂನ್ಗೆ ಎಲ್ಲೂ ಹೋಗೇ ಇಲ್ವಲ್ಲ. ಆದಷ್ಟು ಬೇಗ ನಮ್ಮನ್ನು ಅಜ್ಜ ಅಜ್ಜಿ ಮಾಡುವ ಪ್ಲಾನ್ ಮಾಡಿದ್ದೀರೋ ಹೇಗೆ ಎಂದು ನಗೆ ಚಟಾಕಿ ಹಾರಿಸಿದರು. ಡ್ಯಾಡ್, ಸ್ವಲ್ಪ ಸುಮ್ಮನೆ ಇರ್ತೀರಾ ಎಂದವನಿಗೆ ಸಂಕೋಚ. ತಂದೆಯ ಮಾತು ಕೇಳಿ ಕಾಫಿ ಹಿಡಿದು ಬಂದ ಹೆಂಡತಿಯ ಮುಖವನ್ನೇ ನೋಡಿದ. ಕಣ್ತಪ್ಪಿಸಿ ಸರಿದು ಹೋದಳು ಧರಣಿ. ಸೊಸೆ ಹೋದ ದಾರಿಯನ್ನೇ ನೋಡಿದ ಸುಲೋಚನಾ, ಪಾಪ ಹುಡುಗಿ, ಈ ದಮಯಂತಿಯಿಂದ ಮನೆಯ ನೆಮ್ಮದಿ ಹಾಳು. ಅವಳ ರಾಧಾಂತ ಎಲ್ಲಾದರೂ ಶಿವಂ ಕಿವಿಗೆ ಬಿದ್ರೆ ಅಷ್ಟೇ ಎಂದುಕೊಂಡರು ಕುಳಿತಲ್ಲೇ. ತಂದೆ ತಾಯಿ ಮಗ ಅಪರೂಪಕ್ಕೆ ಒಟ್ಟಿಗೆ ಕುಳಿತು ಮಾತನಾಡುತ್ತಿದ್ದರು. ಮಧ್ಯದಲ್ಲಿ ಸುಲೋಚನಾ ಧರಣಿ ಗಂಗಾಳನ್ನು ಕರೆಯುತ್ತಾ, ಇಬ್ಬರು ಕಿಚನ್ನಲ್ಲಿ ಏನ್ ಮಾಡ್ತಾ ಇದ್ದೀರಾ? ರಾತ್ರಿ ಅಡಿಗೆ ಆಗಿದೆ ಅಲ್ವಾ? ಬನ್ನಿ ಇಲ್ಲಿ ಎಂದರು. ಮೆಲ್ಲಗೆ ಧರಣಿ ಅಡಿಗೆ ಮನೆಯಿಂದ ಹೊರಬಂದರೆ ಅವಳನ್ನು ಹಿಂಬಾಲಿಸಿದಳು ಗಂಗಾ. ಅವರಿಬ್ಬರನ್ನು ನೋಡಿದ ಶಿವಂ, ಏನು ಯಾವಾಗ್ಲೂ ನೀವಿಬ್ಬರೇ ಗುಸುಗುಸು ಮಾತಾಡಿ ನಗ್ತಾ ಇರ್ತೀರಾ? ಏನು ಅಂತ ನಮಗೂ ಹೇಳಿ, ನಾವು ಸ್ವಲ್ಪ ನಗ್ತೀವಿ ಎಂದ ಗಂಗಾ ಕಡೆ ನೋಡುತ್ತಾ. ಯಾವುದೋ ಜೋಕ್ ಹೇಳ್ಕೊಂಡು ನಗ್ತಾ ಇದ್ವಿ ಅಷ್ಟೇ ಎಂದು ಹಲ್ಲು ಕಿರಿದಳು ಗಂಗಾ. ಹಿಂದೆ ಬೀಳದ ಧರಣಿ, ಅದೆಲ್ಲ ಲೇಡೀಸ್ ಸೀಕ್ರೆಟ್. ನೀವು ಗಂಡಸರು ಹೊರಗಡೆ ಏನೇನೋ ನಡೆಸ್ತೀರಾ, ಎಲ್ಲದನ್ನು ನಮ್ಮತ್ರ ಹೇಳ್ತೀರಾ ಇಲ್ಲ ತಾನೇ? ಇದು ಹಾಗೆ ಎಂದಳು. ಅವಳ ಮಾತಿಗೆ ಸುಲೋಚನಾ ರಾಜೇಂದ್ರ ನಕ್ಕರೆ ಶಿವ ಮುಖ ಹುಳ್ಳಗೆ ಮಾಡಿ ಧರಣಿಯನ್ನು ಗುರಾಯಿಸುತ್ತಾ, ಹೌದೌದು, ಇಬ್ಬರು ಪ್ರಾಣೇಶ್ ರೇಂಜ್ಗೆ ಕಾಮಿಡಿ ಮಾಡ್ತೀರಾ. ಏನೋ ಕೇಳಿದೆ ಅಷ್ಟೇ, ನಿಮ್ಮ ಜೋಕಿಗೆ ನೀವೇ ನಗ್ಬೇಕು ಅಷ್ಟೇ ಎಂದವನನ್ನೇ ನುಂಗುವಂತೆ ನೋಡಿದ ಧರಣಿ ಅತ್ತೆ ಮಾವ ಇದ್ದ ಕಾರಣ ಮತ್ತೇನು ಮಾತನಾಡಲಿಲ್ಲ. ಮೂತಿ ಸೊಟ್ಟಗೆ ಮಾಡಿ ಸುಮ್ಮನೆ ಕುಳಿತಳು. ಧರಣಿ, ನಾಳೆ ಶಿವಂಗೆ ನಿನಗೆ ಬೇಕಾದ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಕೊಳ್ಳಿ. ತೋಟದ ಮಧ್ಯ ಮನೆ, ಹತ್ತಿರದಲ್ಲಿ ಹೊಳೆ ಇರೋದ್ರಿಂದ ಸ್ವಲ್ಪ ಚಳಿ ಇರುತ್ತೆ ಎಂದರು ಸುಲೋಚನಾ. ಅಷ್ಟರಲ್ಲಿ ಶಿವಂ ಫೋನ್ ರಿಂಗ್ ಆಯಿತು. ಮೊಬೈಲ್ ಡಿಸ್ಪ್ಲೇ ಮೇಲೆ ಕಾಣುವ ನಂಬರ್ ನೋಡಿ ಹುಬ್ಬುಗಂಟಿಕ್ಕಿದ. ಪೊಲೀಸ್ ಸ್ಟೇಷನ್ನಿಂದ ಫೋನ್ ಬಂದಿತ್ತು. ರಿಸೀವ್ ಮಾಡಿ ಕಿವಿ ಮೇಲೆ ಇಟ್ಟವ, ಹೇಳಿ ಎಂದ ಶಿವಂ. ಸರ್, ನಿಮ್ಮ ತಮ್ಮ ಸೋಹಂ ಚತುರ್ವೇದಿ ಅವರ ಕಾರು ಆಕ್ಸಿಡೆಂಟ್ ಆಗಿದೆ.
ಅವರ ಕೈಗೆ ಕಾಲಿಗೆ ಏಟಾಗಿದೆ. ಕಾರು ಫುಟ್ಪಾತ್ ಮೇಲಿರುವ ಗೂಡು ಅಂಗಡಿಗೆ ತಾಗಿಸಿ ಅದರ ಮಾಲೀಕರಿಗೆ ಸ್ವಲ್ಪ ಏಟಾಗಿದೆ. ಅಂಗಡಿ ಕೂಡ ಜಖಮಾಗಿದೆ. ತುಂಬ ಕುಡಿದಿದ್ರು. ಆದಷ್ಟು ಬೇಗ ಬನ್ನಿ ಎಂದು ಫೋನ್ ಇಟ್ಟರು ಇನ್ಸ್ಪೆಕ್ಟರ್. ಶಾಂತವಾಗಿದ್ದ ಶಿವಮುಖ ಬಿಗಿಯಿತು. ಅಲ್ಲಿ ಹತ್ತಿರದಲ್ಲಿದ್ದ ರಾಜೇಂದ್ರರವರು ಕೂಡ ಅತ್ತ ಕಡೆಯಿಂದ ಹೇಳಿದ ಅಲ್ಪ ಸ್ವಲ್ಪ ಮಾತುಗಳನ್ನು ಕೇಳಿಸಿಕೊಂಡಿದ್ದರು. ಏನಂತೆ ಶಿವಂ, ಸೋಹಂ ಎಲ್ಲಿದ್ದಾನಂತೆ ಕೇಳಿದರು ರಾಜೇಂದ್ರ. ಸಿಟ್ಟಿನಿಂದ ಎದ್ದು ನಿಂತ ಶಿವಂ, ಇವನಿಂದ ನನಗೆ ಮನೆಯಲ್ಲೂ ನೆಮ್ಮದಿ ಇಲ್ಲ ಡ್ಯಾಡ್. ಕುಡಿದು ಗಾಡಿ ಡ್ರೈವ್ ಮಾಡಿದ್ದಾನೆ. ಯಾವುದೋ ಗೂಡಂಗಡಿಗೆ ಕಾರು ನುಗ್ಗಿಸಿ ಕೇಸ್ ಆಗಿದೆ. ಈ ಜನ್ಮದಲ್ಲಿ ಇವನು ಬುದ್ಧಿ ಕಲಿಯಲ್ಲ. ಇವನಿಂದ ನಾನೆಲ್ಲೂ ತಲೆ ಎತ್ಕೊಂಡು ತಿರುಗೋ ಹಾಗಿಲ್ಲ ಎಂದು ಸಿಡುಕುತ್ತಿರುವಾಗಲೇ ಮಧ್ಯೆ ಮಾತನಾಡಿದ ಸುಲೋಚನಾ, ಶಿವಂ, ಆದದ್ದು ಆಗಿ ಹೋಗಿದೆ. ಪಾಪ ಎಷ್ಟು ಗಾಯವಾಗಿದೆಯೋ ಏನೋ. ಅವನಿನ್ನೂ ಚಿಕ್ಕವನು, ತಿಳುವಳಿಕೆ ಕಡಿಮೆ. ಬೇಗ ಹೋಗಿ ಬಿಡಿಸಿಕೊಂಡು ಬಾ ಎಂದರು ಕಣ್ಣು ತುಂಬಿಕೊಂಡು. ಎಷ್ಟೇ ಆದರೂ ಅವರ ಮುದ್ದಿನ ಮಗ ಅಲ್ಲವೇ. ಒಂದು ಹಿಡಿ ಕುರುಡು ಪ್ರೀತಿ ಜಾಸ್ತಿಯೇ ಅವನ ಮೇಲೆ. ಮಾಮ್ ಪ್ಲೀಸ್, ನೀವು ಓವರ್ ಆಗಿ ಥಿಂಕ್ ಮಾಡಬೇಡಿ. ಮೊದಲೇ ನನಗೆ ತಲೆ ಕೆಟ್ಟಿದೆ. ಇನ್ನು ಹಾಲು ಕುಡಿಯುವ ಮಗುನ ಅವನು. ಯಾರು ಹೇಳಿದ್ದು ಕುಡಿದು ಗಾಡಿ ಡ್ರೈವ್ ಮಾಡು ಅಂತ? ತೆಪ್ಪಗೆ ಆಟೋ ಹಿಡಿದು ಮನೆಗೆ ಬಂದಿದ್ದರೆ ಆಗ್ತಾ ಇರ್ಲಿಲ್ವಾ? ಆಫೀಸ್ನಲ್ಲಿ 5 ಲಕ್ಷ ಯಾಮಾರಿಸಿದಲ್ಲದೆ ಇದು ಬೇರೆ ಎಂದು ಸಿಡಿದವನ ಮಾತು ಕೇಳಿ ರಾಜೇಂದ್ರರವರು 5 ಲಕ್ಷನಾ? ಅವನೇನು ಮಾಡಿದ ಕೇಳಿದರು. ಎಲ್ಲರಿಗೂ ಆಶ್ಚರ್ಯ. ಈಗ ಟೈಮ್ ಇಲ್ಲ ಡ್ಯಾಡ್, ಸ್ಟೇಷನ್ಗೆ ಹೋಗಬೇಕಲ್ಲ. ಎಲ್ಲ ನನ್ನ ಕರ್ಮ ಎಂದು ರೂಮಿಗೆ ನಡೆದ ಶಿವಂಗೆ ನೀವಾದ್ರೂ ಹೇಳ್ರಿ ಎಂದು ಸುಲೋಚನಾ ಗೋಗರೆಯುತ್ತಿದ್ದರು. ರಾಜೇಂದ್ರರವರು ಒಂದೂ ಮಾತನಾಡದೆ ಮೌನಿಯಾಗಿ ಕುಳಿತಿದ್ದರು. ಅವರಿಗೆ ಚಿಂತೆ ಆವರಿಸಿತು. ಇತ್ತೀಚೆಗೆ ದಿಶಾ ಸೋಹಂನ ಓಡಾಟ ಅವರು ಗಮನಿಸಿದ್ದರು. ಧರಣಿ ಗಂಗಾ ಬೇರೆ ದಾರಿ ಕಾಣದೆ ಸುಲೋಚನರನ್ನು ಸಮಾಧಾನ ಮಾಡುತ್ತಿದ್ದರು. ಕತೆ ಮುಂದುವರಿಯುವುದು. ಪಲ್ಲವಿಯವರು ಬರೆದಿರುವಂಥ ಈ ಕತೆ ನಿಮ್ಗಿಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.